ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗಣಿಯದ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಲ್ರೆಡಿ ನೀವು ಪ್ರೊವಿಷನಲ್ ರಿಸಲ್ಟ್ ನ ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ಈಗ ಫೈನಲ್ ರಿಸಲ್ಟ್ ಗೆ ವೇಟ್ ಮಾಡ್ತಿದ್ದೀರಾ. ಓಕೆನಾ? ಫೈನಲ್ ರಿಸಲ್ಟ್ ಲಿಂಕ್, ಈಗ ಫೈನಲ್ ರಿಸಲ್ಟ್ ಇನ್ನು ಚೆಕ್ ಮಾಡ್ಕೊಂಡಿಲ್ಲ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಲಿಂಕ್ ಬೇಕಾದ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಹೋಗಿ ಆ ಲಿಂಕ್ ಮುಖಾಂತರ ಹೋಗಿ ನಿಮ್ಮ ರಿಸಲ್ಟ್ ನ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಅಂದ್ರೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ, ಮತ್ತೆ ಅದರ ಲಿಂಕ್ ಕೇಳಿದರು, ಹೊಸ ಲಿಂಕ್ ಬಿಟ್ಟಿದಾರ, ಈ ತರ ಒಂದು ಸಾಕಷ್ಟು ಕ್ವಶನ್ಸ್ ಕೇಳ್ತಿದ್ರೆ ಎಲ್ಲಕ್ಕೂ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಖಂಡಿತ ನಿಮ್ಗೆ ವಿಡಿಯೋದ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಅದನ್ನು ಮಾಡ್ಕೊಂಬಿಡಿ. ನೋಡಿ, ಈಗ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ನೆಕ್ಸ್ಟ್ ಏನ್ ಪ್ರೊಸೀಜರ್ ಅವೆಲ್ಲ ಸಾಕಷ್ಟು ಇನ್ಫಾರ್ಮೇಶನ್ ಇರುತ್ತೆ. ಚಾನಲ್ ಯಾವ ತರ ಡೌನ್ ಮಾಡಬೇಕು, ಫೀಸ್ ಯಾವ ತರ ಪೇ ಮಾಡಬೇಕು, ಅಡ್ಮಿಷನ್ ಯಾವ ತರ ಆಗಬೇಕು, ಕನ್ಫರ್ಮೇಶನ್ ಸ್ಲಿಪ್ ಯಾವ ತರ ಡೌನ್ ಮಾಡಬೇಕು, ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಯಾವ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು, ಅಲ್ಲಿ ಅಡ್ಮಿಷನ್ ಡೌನ್ ಮಾಡಿದ ತಕ್ಷಣ ನೆಕ್ಸ್ಟ್ ಯಾವ ತರ ನೆಕ್ಸ್ಟ್ ಹತ್ರ ಬಂದು ರಿಪೋರ್ಟ್ ಮಾಡಬೇಕು, ಇವೆಲ್ಲ ಪ್ರೊಸೀಜರ್ ಇರುತ್ತೆ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ. ಅದ್ರ ಬಗ್ಗೆ ವರಿ ಆಗಂತಿಲ್ಲ. ಈಗ ರಿಸಲ್ಟ್ ಬಗ್ಗೆ ತಲೆ ಕೆಡ್ಸ್ಕೊತಿದ್ರೆ ಹೌದು, ಖಂಡಿತ ಇವತ್ತು ರಿಸಲ್ಟ್ ಆದ್ರೆ ಫೈನಲ್ ರಿಸಲ್ಟ್ ಬರುತ್ತೆ. ಓಕೆನಾ? ಈಗ ಪ್ರೊವಿಷನಲ್ ರಿಸಲ್ಟ್ ಎಲ್ಲ ಬಿಡಿ, ಫೈನಲ್ ರಿಸಲ್ಟ್ ಬರುತ್ತೆ. ಈಗ ನೋಟ್ ಇಂಪಾರ್ಟೆಂಟ್ ಏನೇನಿದೆ ಅದನ್ನ ನೋಡ್ತಾ ಹೋಗಿ. ನೋಡಿ, ಈ ನೋಟ್ ನೋಡೋಕೆ ಮುಂಚೆ ಈ ಒಂದು ವಿಡಿಯೋ ನೋಡ್ಕೊಂಬನಿ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಆಡ್ ನೋಡ್ಕೊಂಬನಿ. ಈ ವರ್ಷ ಯಾರು KCTಲಿ ಪಾಸ್ ಆಗಿದ್ದೀರೋ ಆ ಒಂದು ಸ್ಟೂಡೆಂಟ್ಸ್ ಗಳಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಗಾಯ್ಸ್, ನೀವು ಈಗ 60% ಸ್ಕೋರ್ ಮಾಡಿದ್ರು ಕೂಡ ಅಪ್ ಟು 8 lakhs ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರುವ ಚಾನ್ಸಸ್ ಇದೆ. ಜೊತೆಗೆ ಫ್ರೀ ಮ್ಯಾಕ್ ಬುಕ್ ಕೂಡ ಆಪರ್ಚುನಿಟಿ ಕೂಡ ಇದೆ. ಬಟ್ ಗಾಯ್ಸ್, ಇದು ಎಲ್ಲರಿಗೂ ಅಂತ ಅಲ್ಲ, ಓನ್ಲಿ ನಿಮ್ಗೆ CSE, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಅಥವಾ ಕ್ಲೌಡ್ ಇಂಜಿನಿಯರಿಂಗ್ ಫೀಲ್ಡ್ ನಲ್ಲಿ ಜೆನ್ಯೂನ್ ಇಂಟ್ರೆಸ್ಟ್ ಇದ್ರೆ ದಿಸ್ ಕ್ಯಾನ್ ಬಿ ವೆರಿ ಯುನಿಕ್ ಆಪರ್ಚುನಿಟಿ ಫಾರ್ ಯು. ನಾರ್ಮಲಿ ಇಂಜಿನಿಯರ್ ಕಂಪ್ಲೀಟ್ ಆದ್ಮೇಲೆ ಯಾವ ರೋಲ್ಗೆ ಹೋಗ್ಬೇಕು ಅನ್ನೋ ಕನ್ಫ್ಯೂಷನ್ ತುಂಬಾ ಸ್ಟೂಡೆಂಟ್ಸ್ ಅಂತ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಗ್ರಾಜುಯೇಟ್ ಆಗೋ ಮುಂಚೆನೆ ಒಂದು ಸ್ಪೆಸಿಫಿಕ್ ರೋಲ್ಗೆ ನೀವು ಪ್ರಿಪೇರ್ ಆಗ್ತೀರಾ. ನಾನ್ ಮಾತಾಡ್ತಿರೋದು ಪೋಲಾರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಇರೋದ್ರ ಬಗ್ಗೆ. ಆಲ್ರೆಡಿ ಇಲ್ಲಿ ಸ್ಟಡಿ ಮಾಡ್ತಿರೋ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ನಲ್ಲಿ ಇಂಟರ್ನ್ಶಿಪ್ ಕೂಡ ಮಾಡ್ತಿದ್ದಾರೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇಲ್ಲಿ ಆಲ್ರೆಡಿ 20+ ಸ್ಟೂಡೆಂಟ್ಸ್ ತಮ್ಮ ಓನ್ ಸ್ಟಾರ್ಟ್ಅಪ್ ಕೂಡ ಮಾಡ್ತಿದ್ದಾರೆ. ಸೊ ನಿಮ್ಗೆ ಫ್ಯೂಚರ್ ಅಲ್ಲಿ ಸ್ಟಾರ್ಟ್ಅಪ್ ಬಿಲ್ಡ್ ಮಾಡಬೇಕು, ಎಂಟರ್ಪ್ರಿನರ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ದಿಸ್ ಕ್ಯಾನ್ ಬಿ ರೈಟ್ ಪ್ಲೇಸ್ ಟು ಎಕ್ಸ್ಪ್ಲೋರ್. ಗೈಸ್, ಅಪ್ಲಿಕೇಶನ್ಸ್ ಆರ್ ಕ್ಲೋಸಿಂಗ್ ಸೂನ್. ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ ಈಗಲೇ ಹೋಗಿ ಅಪ್ಲಿಕೇಶನ್ ಫಿಲ್ ಮಾಡಿ. ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಗೋ ಅಂಡ್ ಅಪ್ಲೈ ನೌ ಓನ್ಲಿ. ಆಮೇಲೆ ಕ್ಲೋಸಸ್ ಆಗುವಂತ ಸೀಟ್ ತುಂಬಾ ಚಾನ್ಸ್ ಇದೆ. ಈ ಒಂದು ಕಾಲೇಜ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾರು ಇಂಜಿನಿಯರಿಂಗ್ ಒಂದು ಜೆನ್ಯೂನ್ ಆಗಿ ಇಂಟ್ರೆಸ್ಟ್ ಆಗಿದ್ದು ಮಾಡುವಂತ ಸ್ಟೂಡೆಂಟ್ಸ್ ಗಳಿಗೆ ಅಂತ ಹೇಳ್ತಾ. ಓಕೆ, ನೋಡ್ಕೊಂಬಂದ್ರ. ಈಗ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ಇಂಪಾರ್ಟೆಂಟ್ ನೋಟ್ಸ್ ನ ತಿಳ್ಕೊಳ್ಳಿ. ನೋಡಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ನಿಮ್ಗೆ ರಿಸಲ್ಟ್ ಫೈನಲ್ ರಿಸಲ್ಟ್ ಚೆಕ್ಔಟ್ ಮಾಡ್ಕೋತೀರಾ. ಚೆಕ್ಔಟ್ ಮಾಡ್ಕೊಳ್ಳೋ ಲಿಂಕ್ ಆಲ್ರೆಡಿ ನಾನು ಡಿಸ್ಕ್ರಿಪ್ಷನ್ ಸಿಗುತ್ತೆ. ಸೀಟ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಕ್ಯಾಪ್ಸ್ ಹಾಕಿದ್ರೆ ನೀವು ರಿಸಲ್ಟ್ ಚೆಕ್ ಮಾಡ್ಕೋತೀರಾ. ಚೆಕ್ ಮಾಡಿದ ತಕ್ಷಣ ನೋಟ್ ಕೆಳಗಡೆ ಕಾಣಿಸ್ತಿಲ್ಲ, ದಿಸ್ ಈಸ್ UGCT 2026 ಫಸ್ಟ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಅಲಾಟ್ಮೆಂಟ್ ರಿಸಲ್ಟ್. ಕ್ಯಾಂಡಿಡೇಟ್ ಶುಡ್ ನಾಟ್ ಬಿ ರಿಪೋರ್ಟ್ ಟು ದ ಪ್ರೊವಿಷನಲ್ ಅಲಾಟ್ಮೆಂಟ್ ಕಾಲೇಜ್. ಓಕೆನಾ? ಇದನ್ನ ತಗೊಂಡೋಗಿ ನೀವು ಕಾಲೇಜ್ಗೆ ಯಾವುದೇ ಕಾರಣಕ್ಕೂ ಅಂದ್ರೆ ಅಡ್ಮಿಷನ್ ಆಗಿ ಬರಲ್ಲ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿರ್ಬೋದು. ಸ್ಪೆಸಿಫಿಕ್ ಅಬ್ಜೆಕ್ಷನ್ಸ್, ನಿಮ್ಮ ಹತ್ರ ಏನಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಚೆಕ್ ದ ಕಟ್ ಆಫ್. ನಿಮ್ಗೆ ಒಂದು ಕಟ್ ಆಫ್ ಬಿಟ್ಟಿದ್ದಾರೆ, ಅದನ್ನ ಬಿಟ್ಟಿದ್ರಲ್ಲ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ಸ್ ಎಂಟರ್ಡ್ ಬಟ್ ನಾಟ್ ಅಲಾಟೆಡ್ ಎನಿ ಸೀಟ್ಸ್. ನೀವು ಆಪ್ಷನ್ಸ್ ಎಂಟರ್ ಮಾಡಿದೀರಾ, ಇವನ್ ಕಟ್ ಆಫ್ ಕೂಡ ಅಲ್ಲಿ ನಿಮ್ಮ ರ್ಯಾಂಕಿಗೆ ಸಿಗುವಂತದಿತ್ತು, ಆ ಕಾಲೇಜ್ ಅಲಾಟ್ ಅಂದ್ರೆ ಅದನ್ನ ಆಡ್ ಮಾಡಿದ್ರು ಕೂಡ ನಿಮ್ಗೆ ಆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಆ ತರ ಇದ್ರೆ ಇಲ್ಲಿ ನೋಡಿ, ಇಫ್ ಎನಿ ಮೇ ಬಿ ಇಮೇಲ್ ಟು ಕೆ ಅಥಾರಿಟಿ ಅವರು ಒಂದು ಕೊಟ್ಟಿದ್ದಾರೆ ಇಮೇಲ್. ಇದಕ್ಕೆ ಅವ್ರು ಏನ್ ಮಾಡಿದ್ರೆ ಇಮೇಲ್ ಮಾಡಿ ಅಂತ ಹೇಳಿದ್ದಾರೆ. ಅದು ಇಷ್ಟು ಬಿಫೋರ್ 5 PM ಅಂತ 5 ಗಂಟೆವರೆಗೂ ಸಂಜೆಗೆ, ಮತ್ತೆ 14/7/2026. ಇದರ ನಂತರ ರಿಸಲ್ಟ್ ಯಾವಾಗ ಬೇಕಾದ್ರೂ ಬರ್ಬೋದು. ಓಕೆನಾ? ಇದರ ನಂತರ ರಿಸಲ್ಟ್ ಯಾವಾಗ ಬೇಕಾದ್ರೂ ಬರ್ಬೋದು. ಈ ಒಂದು ಡೇಟ್, ಈ ಒಂದು ಟೈಮ್ ಒಳಗಡೆ ನೀವು ನಿಮ್ಮ ಒಂದು ಏನಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಮತ್ತೆ ಕೇದರ್ಗೆ ಮೇಲ್ ಮಾಡಿ. ಓಕೆನಾ? ಸೀಟ್ ನಾಟ್ ಅಲಾಟೆಡ್. ಓಕೆ, ಸ್ವಲ್ಪ ಜನಕ್ಕೆ ಮೇಲ್ ಮಾಡಕ್ ಬಂದ್ರೆ ಕೇದರ್ಗೆ ಕಾಲ್ ಮಾಡ್ಬಿಟ್ಟು ಹೇಳಿ. ಓಕೆನಾ? ಸೀಟ್ ನಾಟ್ ಅಲಾಟೆಡ್ ಡ್ಯೂ ಟು ನಾನ್ ಎಂಟ್ರಿ ಆಪ್ಷನ್ಸ್ ಸಚ್ ಅಬ್ಜೆಕ್ಷನ್ ಶುಡ್ ನಾಟ್ ಬಿ ಸಬ್ಮಿಟೆಡ್. ಅಂದ್ರೆ ಈಗ ಸ್ವಲ್ಪ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಬಟ್ ಆದ್ರೂ ಸೀಟ್ಸ್ ಸಿಕ್ಕಿರಲ್ಲ. ಈ ತರ ಸ್ಟೂಡೆಂಟ್ಸ್ ಏನಾಗಿರ್ತಾರೆ, ರ್ಯಾಂಕ್ ಸರಿ ಇರಲ್ಲ. ಈ ತರ ಅಬ್ಜೆಕ್ಷನ್ಸ್ ಎಲ್ಲ ಅವರು ಕೇದರ್ ತಗೋರಲ್ಲ. ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದು ಇನ್ನೊಬ್ಬ ನಿಮ್ಮ ರ್ಯಾಂಕ್ ಅಂತ ಚೆನ್ನಾಗಿಲ್ಲ, ಅವ್ರಿಗೆ ಸೀಟ್ ಸಿಕ್ಕಿದೆ, ನಿಮ್ಗೆ ಸೀಟ್ ಸಿಕ್ಕಿಲ್ಲ, ಆ ತರ ಅಬ್ಜೆಕ್ಷನ್ಸ್ ಇದ್ರೆ ಕನ್ಸಿಡರ್ ಮಾಡ್ತಾರೆ. ಎಡಿಟಿಂಗ್ ಆಪ್ಷನ್ ಶುಡ್ ನಾಟ್ ಬಿ ಪರ್ಮಿಟೆಡ್ ಅಟ್ ದಿಸ್ ಸ್ಟೇಜ್. ಈಗ ನೀವೇನಾದ್ರು ಎಡಿಟಿಂಗ್ ಬಿಡಿ ಅಂತ ಕಾಲ್ ಮಾಡಿದ್ರೆ ಕೇಗೆ ಈ ತರ ಪರ್ಮಿಟ್ ಇರಲ್ಲ. ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ. ಅದಕ್ಕೆ ನೀವು ಎಡಿಟಿಂಗ್ ಆಪ್ಷನ್ಸ್ ಕೊಡಿ ಅಂತಂದ್ರೆ ಇದು ಖಂಡಿತ ಇರೋದಿಲ್ಲ. ನೆಕ್ಸ್ಟ್, ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಪಬ್ಲಿಷ್ ಆಫ್ಟರ್ ದ ಕನ್ಫರ್ಮೇಶನ್ಸ್ ಅಂಡ್ ವೆರಿಫೈಯಿಂಗ್ ದ ಅಬ್ಜೆಕ್ಷನ್ಸ್. ನಿಮ್ದು ಅಬ್ಜೆಕ್ಷನ್ಸ್ ಏನಿರ್ತಾವೆ ಎಲ್ಲ ಕನ್ಫರ್ಮೇಶನ್ಸ್ ಮತ್ತೆ ವೆರಿಫೈ ಆದ್ಮೇಲೆ ನಂತರ ಏನ್ ಮಾಡ್ತಾರೆ, ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಅವ್ರು ಬಿಡ್ತಾರೆ. ಅಂದ್ರೆ ಇವತ್ತೇ ಬಿಡ್ತಾರೆ. ಓಕೆ, ಈವ್ನಿಂಗ್ ಬಿಟ್ಬಿಡ್ತಾರೆ. ಲಿಂಕ್ ಬೋರ್ಡ್ ಕಳ್ಸ್ಕೊಡ್ತೀನಿ ನಾನು. ಲಿಂಕ್ ಆಲ್ರೆಡಿ ನಮ್ಮ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಯಾವಾಗ ಬಿಟ್ಟಿದ ತಕ್ಷಣ ಮತ್ತೆ ಹಾಗೆ ನಮ್ಮ
ನಮ್ಮೊಂದು ವಾಟ್ಸಪ್ ಚಾನಲ್ ಯಾವ ಚೆನ್ನಾಗಿರ್ತಾರ ಫಸ್ಟ್ ರಿಸಲ್ಟ್ ಬಂದ ತಕ್ಷಣವೇ ನಾವು ಏನು ಮಾಡ್ತೀವಿ ಲಿಂಕ್ನ ಶೇರ್ ಮಾಡ್ತೀವಿ, ಅದಕ್ಕೋಸ್ಕರ ಜಾಯ್ನ್ ಆಗ ಅನ್ನೋದು. ಓಕೆ, ನೆಕ್ಸ್ಟ್ ಆಪ್ಷನ್ ಸೆಂಟರ್ಡ್ ಅಪ್ ಟು 9/7/2026 ಹ್ಯಾವ್ ಯು ಕನ್ಸಿಡರ್ಡ್ ಫಾರ್ ದ ಫಸ್ಟ್ ರೌಂಡ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್. ನಿಮಗೆ ಎಲ್ಲಿವರೆಗೂ ತೊಗೊಂಡಿದ್ದಾರೆ ಅಂದರೆ ಪ್ರೊವಿಷನಲ್ ರಿಸಲ್ಟ್ಗೆ ಯಾವಾಗ 9/7/2020 ಏನು ಕೊಟ್ಟಿದ್ರು ಅಲ್ಲಿವರೆಗೂ ಇರೋರು ಆಪ್ಷನ್ ಸೆಂಟರ್ ಮಾಡೋದನ್ನ ಇವರು ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕೆ ಶಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎನಿ ಆಕ್ಷನ್ಸ್ ಕನ್ಸ್ಟ್ರಕ್ಷನ್ಸ್ ಆರ್ ರಿಸಲ್ಟಿಂಗ್ ಡ್ಯೂ ಟು ನಾನ್ ಡಿಲಿಗೆಂಟ್ ಫಾಲೋ ಅಪ್ ನೋಟಿಸ್ ಆರ್ ನೋಟಿಫಿಕೇಶನ್ಸ್ ಆ್ಯಂಡ್ ಪಬ್ಲಿಕೇಶನ್ಸ್ ಅಫೇರಿಂಗ್ ಆನ್ ದ ಕೆ ವೆಬ್ಸೈಟ್ಸ್ ಸೀಟ್ ಅಲಾಟ್ಮೆಂಟ್. ಕ್ಯಾಂಡಿಡೇಟ್ಸ್ ಆರ್ ಇನ್ಫಾರ್ಮ್ಡ್ ಟು ವಿಸಿಟ್ ವೆಬ್ಸೈಟ್ ಅವ್ರು ಹೇಳಿದ್ದಾರೆ ke.kar.nic.in ಅಟ್ ಲೀಸ್ಟ್ ವಾಯ್ಸ್ ಇನ್ ಎವ್ರಿ ಡೇ ಅಪ್ ಟು ಫಾರ್ ಅಪ್ಡೇಟ್ಸ್. ನಾವು ಸಾಕಷ್ಟು ಇದರ ಗೈಡ್ ಮಾಡ್ತಿರ್ತೀವಿ ನೋಡಿ. ಅವ್ರು ಹೇಳ್ತಿದ್ದಾರೆ ನೀವೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಗೊತ್ತಿಲ್ಲ, ನೀವೇನಾದರೂ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಅದಕ್ಕೆ ಕೆ ಇದವ್ರಿಗೆ ಹೊಣೆ ಇಲ್ಲ. ಯಾಕೆಂದರೆ ಅವ್ರು ಹೇಳಿದ್ದಾರೆ ತುಂಬ ಸರಿ ಕೆ ವೆಬ್ಸೈಟ್ನ ದಿನಕ್ಕೆ 2-3 ಸಾರಿ ಇಲ್ಲ 4-5 ಸಾರಿ ನೀವು ಎಷ್ಟು ಸರಿ ಅದ್ರ ಕೆ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾನೆ ಇರಬೇಕು ಅಂತ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನೋಡಿ, ನೀವು ಕೆ ವೆಬ್ಸೈಟ್ಗೆ ವಿಸಿಟ್ ಮಾಡೋಕ್ಕೆ ತೊಂದರೆ ಆಗ್ತೈತಾ, ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರ ಬಂದ ತಕ್ಷಣ ಏನು ಅಪ್ಡೇಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ನಾವು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಂತ ಹಾಕಲ್ಲ, ಯಾವಾಗ ಅಪ್ಡೇಟ್ಸ್ ಇರುತ್ತೆ ಅವಾಗ ಮಾತ್ರ ಅಪ್ಡೇಟ್ಸ್ ಆಗ್ತೀವಿ. ಇಲ್ಲ ಅಷ್ಟು ಆಗಲಿಲ್ವಾ, ಓಕೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಅಲ್ಲಿ ಜಸ್ಟ್ ಟೆಕ್ಸ್ಟ್ ಮುಖಾಂತರ ತಿಳಿಸ್ತಾ ಇರ್ತೀವಿ ಈ ಥರ ಅಪ್ಡೇಟ್ಸ್ ಬಂದಿದೆ ಹೋಗಿ ನೋಡ್ಕೊಳ್ಳಿ ಅಂತ. ಈ ಥರ ಅಪ್ಡೇಟ್ಸ್ ಇರಲಿಲ್ಲ ಅಂದರೆ ಕೆದವರಿಗೆ ಯಾವುದೇ ಕಾರಣಕ್ಕೆ ಇದಕ್ಕೆ ಹೊಣೆ ಅಲ್ಲ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ರಿವೈಸ್ಡ್ ಎಲಿಜಿಬಿಲಿಟಿ ಲಿಸ್ಟ್ ಡೇಟೆಡ್ 11/7/2026 ಆಸ್ ಸೆಂಟ್ ಕೆ ಆನ್ 12/7/2026. Hence the seat allotments to sports category is withheld. Seat allotments to sports reserved category will be done in the second round of the seat allotment based on the revised sports eligibility list. Already the sports list ಯಾರಿದೆ ಅವರು ಸೆಕೆಂಡ್ ರೌಂಡ್ಗೆ ಬಿಡ್ತಾರೆ ಅಂತ. ಪ್ರಿಪೇರ್ ಕೆ ವೆಬ್ಸೈಟ್ಸ್ ಡೀಟೇಲ್ ನೋಟಿಫಿಕೇಶನ್ಸ್ ವಿತ್ ರಿಗಾರ್ಡಿಂಗ್ ದ ಸ್ಪೋರ್ಟ್ಸ್ ಅಲಾಟ್ಮೆಂಟ್. ನಿಮ್ಗೆ ಏನಿದ್ರು ಸ್ಪೋರ್ಟ್ಸ್ ಇನ್ನೂ ಇನ್ಫಾರ್ಮೇಷನ್ ಬೇಕಂದ್ರೆ ಕೆ ವೆಬ್ಸೈಟಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಒಂದ್ಸರಿ ಹೋಗಿ ನೋಡ್ಕೊಳ್ಳಿ. ಇಲ್ಲಿ ನಾನು ಫಸ್ಟ್ ಅಂದ್ರೆ ಫೈನಲ್ ರಿಸಲ್ಟ್ ಯಾವ ಬಿಡ್ತಾರೆ ಅಂತ ಅದ್ರ ಬಗ್ಗೆ ಸಾಕಷ್ಟು ಟಾಕ್ ಹೇಳ್ತಾರೆ. ಇವತ್ತು ನಿಮಗೆ ಈವ್ನಿಂಗ್ ಅದು ಓಕೆನಾ, ಈವ್ನಿಂಗ್ ಅಂದರೆ ನಿಮ್ಗೆ 5 ಗಂಟೆವರೆಗೆ ಏನು ಕೊಟ್ಟಿದ್ದು ಅಬ್ಸರ್ವೇಷನ್ ಅದು ಬಿಟ್ಟ ತಕ್ಷಣ ರಿಸಲ್ಟ್ ಬಿಡೋ ಚಾನ್ಸ್ ತುಂಬಾ ಇದೆ. ಯಾಕಂದರೆ ಅವಾಗ 14ನೇ ತಾರೀಕು ಬಿಡ್ತೀವಿ ಅದೆಲ್ಲ ಅಂತಿದ್ರು, ಬಟ್ 15ಕ್ಕೆ ಬಿಡ್ತೀವಿ ಅಂತ 14ಕ್ಕೆ ಬಿಡ್ತಿದ್ದಾರೆ. ಯಾಕಂದರೆ ಕೆ ಅವ್ರಿಗೆ ಏನಾಗಿದೆ ಅಂದರೆ ರಿಸಲ್ಟ್ ಎಲ್ಲ ಆಗಿದೆ, ಪ್ರೋಸೆಸ್ ಆಗಿದೆ, ಇಷ್ಟು ದಿನ ಯಾಕೆ ಕಳಿಸೋಣ ಹುಡುಗರನ್ನ ಅಂತ ರಿಸಲ್ಟ್ ಬಿಡ್ತಾರೆ. ಪ್ರಾವಿಷನಲ್ ಇವತ್ತು ಬರಬೇಕಿತ್ತು, ನಿನ್ನೆ ಬಂದಿದೆ. ಇವತ್ತೇ ಫೈನಲ್ ಫಸ್ಟ್ ರೌಂಡ್ ರಿಸಲ್ಟ್ ಬಿಡ್ತಾರೆ. ಲಿಂಕು ಕೂಡ ನಾನು ಬಂದ ತಕ್ಷಣ ಇದೇ ಒಂದು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊತೀರಿ ಅವಾಗ. ಇಲ್ಲಾಂದರೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೂ ಕೂಡ ನಿಮಗೆ ಲಿಂಕ್ ಸಿಗುತ್ತೆ. ಅದು ಫೈನಲ್ ರಿಸಲ್ಟು. ಇದು ಪ್ರಾವಿಷನಲ್ ರಿಸಲ್ಟ್ ಅಂದರೆ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಪ್ರಾವಿಷನಲ್ ರಿಸಲ್ಟ್ ಬೇರೆ, ಫೈನಲ್ ರಿಸಲ್ಟ್ ಬೇರೆ. ಎರಡು ನಡುವೆ ಏನೋ ಡಿಫ್ರೆನ್ಸ್ ಅಂದರೆ ನಿಮ್ಮ ಅಬ್ಜೆಕ್ಷನ್ಸ್ ಇತ್ತು ಅಂದರೆ ಸರಿ ಮಾಡಾಕ್ತಾರೆ. ಸರಿ ಮಾಡಾದ್ಮೇಲೆ ಎಷ್ಟೋ ಸ್ಟೂಡೆಂಟ್ಸು ಚೇಂಜಸ್ ಆಗೋ ಚಾನ್ಸ್ ಇರುತ್ತೆ. ಓಕೆನಾ. ಎನಿವೇ ಗೈಸ್, ಏನು ಅಪ್ಡೇಟ್ಸ್ ಬಂದ್ರೆ ನಾನು ಖಂಡಿತ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ಮುಂದಿನ ಟೇಕ್ ಕೇರ್, ಟಾಟಾ, ಬೈ ಬಾಯ್.